ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಕರ್ಮಣ ತ್ವಧಮ ಪ್ರೋಕ್ತಃ ಪ್ರಸಾದಃ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ. ನಾರದ ಪುರಾಣದ ಶ್ಲೋಕ ಭಗವಂತನ ಅಧಮ ಪ್ರಸಾದ, ಮಧ್ಯಮ ಪ್ರಸಾದ ಮತ್ತು ಉತ್ತಮ ಪ್ರಸಾದ, ಇದರಿಂದ ಏನೇನು ನಮಗೆ ಸಿಗುತ್ತದೆ ಅಂತ ಅನ್ನೋದನ್ನು ಹೇಳ್ತಾ ಇದೆ. ಅದು ಯಾಕೆ ಆ ವಿಷಯ ಬಂದಿದೆ ಅನ್ನೋದನ್ನು ಮತ್ತೊಂದು ಬಾರಿ ನಾವು ನೋಡಬೇಕೀಗ. ಅಸ್ತು ಮೋಕ್ಷ ಭಗವತ್ ಪ್ರಸಾದ ಸಾಧ್ಯ. ಅದು ಹಿಂದೆ ನಾವೇನೋ ಪ್ರಶ್ನೆ ಬಂದಿತ್ತು, ಆ ಪ್ರಶ್ನೆವನ್ನು ಮಾತ್ರ ನೋಡಿದ್ದೇವೆ. ಆ ಪ್ರಶ್ನೆಗೆ ಉತ್ತರವನ್ನು ಇವತ್ತು ನೋಡಬೇಕು. ಅಸ್ತು ಮೋಕ್ಷ ಭಗವತ್ ಪ್ರಸಾದ ಸಾಧ್ಯ. ಭಗವಂತನ ಪ್ರಸಾದದಿಂದಲೇ ಮೋಕ್ಷ ಆಗ್ತದೆ ಅಂತ ನೀವು ಹೇಳಿದ್ರೆ ಒಪ್ಪೋಣ. ಆದರೆ ಅದಕ್ಕೆ ಜ್ಞಾನ ಏನೂ ಬೇಕಾಗಿಲ್ಲ. ಯಾಕೆಂದರೆ ಪ್ರಸಾದ ಅನ್ನುವುದು ತತ್ಕರ್ಮ ಹರಿತೋಷಮ್ಯತ ಅಂತ ಭಾಗವತದಲ್ಲಿ ಬಂದಿರುವಂತೆ ಕರ್ಮಗಳೆಲ್ಲವೂ ಭಗವಂತನ ತೃಪ್ತಿಗೆ ಕಾರಣ ಆಗ್ತದೆ ಅಂತ ಬಂದಿದೆ. ಹೀಗಿರುವುದರಿಂದ ಮತ್ತೆ ಭಗವದ್ಗೀತಾದಲ್ಲಿ ಕೂಡ ಏಮಂ ಪರಮಂ ಗುಹ್ಯಂ ಅಂತ ಹೀಗೆ ಬಂದಿರೋದರಿಂದ ಕರ್ಮದಿಂದಲೂ ಕೂಡ ಭಗವಂತನ ಪ್ರಸಾದ ಆಗ್ತದೆ. ಆದ್ದರಿಂದ ಅದು ಜ್ಞಾನದಿಂದಲೇ ಆಗಬೇಕು ಅಂತ ಏನಿದೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಈ ನಡುವೆ ಇಲ್ಲೊಂದು ಪ್ರಶ್ನೆ, ಯದ್ಯಪಿ ಅಂತ. ಯದ್ಯಪಿ ಮೋಕ್ಷಸ್ಯ ಕರ್ಮಾದಿ ಸಾಧ್ಯತ್ವಂ ಶ್ರುತ್ಯಾದಿ ಸಿದ್ಧಂ. ಈ ಇನ್ನೊಂದು ಪ್ರಶ್ನವನ್ನು ನೀವು ಇಲ್ಲಿ ಮಾಡ್ಕೋಬಹುದಿತ್ತು. ಆ ಪ್ರಶ್ನವನ್ನು ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಈ ಮುಂದಿನ ನಾರದ ಪುರಾಣವನ್ನು ನಾವು ತಿಳ್ಕೋಬಹುದಿತ್ತು ಅಂತ ಸಣ್ಣ ಜಿಜ್ಞಾಸೆ. ಅದೇನು, ಈ ಮೋಕ್ಷ ಅಂತ ಅನ್ನೋದು ಕರ್ಮದಿಂದಲೂ ಆಗ್ತದಲ್ಲ ಅಂತ ಒಂದು ಜಿಜ್ಞಾಸೆ. ಅಪಾಮ ಸೋಮಂ ಅಮೃತ ಅಭೂಮ ಅಂತ ಋಗ್ವೇದದಲ್ಲಿದೆ. ಸೋಮಂ ಅಪಾಮ, ನಾವು ಕುಡಿದೆವು, ಆದ್ದರಿಂದ ಅಮೃತ ಅಭೂಮ, ಸೋಮಪಾನ ಮಾಡಿದ ಒಂದು ಅಧಿಕಾರ ನಾವು ಬಂದಿರೋದರಿಂದ ನಾವಿನ್ನು ಅಮೃತರಾಗೋಣ ಅಂತ ಋಗ್ವೇದದಲ್ಲಿ ಕಾಣಿಸ್ತಾ ಇದೆ. ಹೀಗೆ ಬೇರೆ ಬೇರೆ ಕಡೆ ಆ ಮಾತುಗಳು ಬಂದಿದೆ. ಆದ್ದರಿಂದ ಕರ್ಮದಿಂದಲೇ ಪ್ರಸಾದ ಆಗ್ತದೆ ಅಂತ ಒಪ್ಪಬಹುದಲ್ಲ. ಅದು ಜ್ಞಾನದಿಂದಲೇ ಭಗವಂತನ ಪ್ರಸಾದ ಆಗ್ತದೆ ಅಂತ ಯಾಕೆ ಹೇಳಬೇಕು? ಈ ಒಂದು ವೇದವಾಕ್ಯ ಮತ್ತು ಇನ್ನೂ ಕೆಲವು ಪುರಾಣ ವಾಕ್ಯಗಳನ್ನು ತಿಳ್ಕೋಬಹುದು ಅಂತ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ 180ನೇ ಪುಟದಲ್ಲಿ ಅಲ್ಲಿ ಶ್ರುತ್ಯಾದಿ ಅಂತ ಇದೆ. ಶ್ರುತ್ಯಾದಿ ಅಂತಂದ್ರೆ ಒಂದು ಅಪಾಮ ಸೋಮಂ ಅಮೃತ ಭೂಮ ಅಂತ ಶ್ರುತಿ, ಇನ್ನೊಂದು ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಅಂತ ಸ್ಮೃತಿ, ಅಂದರೆ ಭಗವದ್ಗೀತಾ. ಅದನ್ನು ಏನು ಹೇಳ್ತಾ ಇದೆ, ಜನಕ ಮೊದಲಾದ ರಾಜರ್ಷಿಗಳು ಕೂಡ ಕರ್ಮದಿಂದಲೇ ಸಿದ್ಧಿಯನ್ನು ಪಡೆದರು ಅಂತಿದೆ. ಹೀಗಿರುವುದರಿಂದ ಕರ್ಮದಿಂದಲೂ ಭಗವಂತನ ಪ್ರಸಾದ ಆಗ್ತದೆ, ಕರ್ಮದಿಂದಲೂ ಭಗವಂತನ ಮುಕ್ತಿ ಆಗ್ತದೆ, ಭಗವಂತನ ಪ್ರಸಾದ ಅಲ್ಲ. ಆ ಪ್ರಶ್ನೆ ಈಗ ಬಂದಿದೆ, ಕರ್ಮದಿಂದಲೂ ಭಗವಂತನ ಪ್ರಸಾದ ಆಗಬಹುದಲ್ಲ ಅನ್ನೋ ಪ್ರಶ್ನೆ ಬಂದಿದೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ನಾವೀಗ ನಾರದ ಪುರಾಣ ವಾಕ್ಯವನ್ನು ನೋಡಬೇಕಾಗಿದೆ. ಕರ್ಮದಿಂದಲೂ ಮೋಕ್ಷ ಆಗ್ತದೆ ಅನ್ನೋ ಒಂದು ಪ್ರಶ್ನವನ್ನು ನೀವು ಕೈ ತಗೋಬಹುದಿತ್ತಲ್ಲ. ಯಾಕೆಂದ್ರೆ ಆ ಥರದ ಪ್ರಶ್ನೆ ಮಾಡಲಿಕ್ಕೂ ಕೂಡ ಬೇಕಾದ ಶ್ರುತಿ ಸ್ಮೃತಿಗಳಿವೆ ಅಂತ ಒಂದು ಜಿಜ್ಞಾಸೆ. ಯದ್ಯಪಿ ಮೋಕ್ಷಸ್ಯ ಕರ್ಮಾದಿ ಸಾಧ್ಯತ್ವಂ ಶ್ರುತ್ಯಾದಿ ಸಿದ್ಧಂ, ವೇದ ಮೊದಲಾದ ಕಡೆ ಅದು ಬಂದಿದೆ. ತಥಾಪಿ, ಆದರೆ ಅದನ್ನು ಯಾಕೆ ತಗೊಳ್ಳಿಲ್ಲ ನಾವು, ಆ ಪ್ರಶ್ನವನ್ನು ಯಾಕೆ ಮಾಡಲಿಲ್ಲ ಅಂದರೆ, ತಥಾಪಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದೇನು ಹೇಳ್ತಾ ಇದೆ, ಭಗವಂತನನ್ನು ತಿಳಿದವನೇ ಮುಕ್ತನಾಗ್ತಾನೆ, ಮತ್ತು ನಾಣ್ಯ ಪಂಥ ಅಯನಾಯ ವಿದ್ಯತೆ, ಈ ಮೋಕ್ಷಕ್ಕೆ ಬೇರೆ ಮಾರ್ಗನೇ ಇಲ್ಲ. ಈಗೆಲ್ಲ ವೇದವಾಕ್ಯಗಳಿವೆ. ಯಮಯೇ ವೇಷ ವೃಣತೆ ತೇನ ಲಭ್ಯ. ಯಾರು ಭಗವಂತ ಯಾರನ್ನು ಸ್ವೀಕಾರ ಮಾಡ್ತಾನೋ ಅವನೇ ಭಗವಂತನನ್ನ ಪಡೀಲಿಕ್ಕೆ ಸಾಧ್ಯ ಅಂತೆಲ್ಲ ಬಂದಿದೆ. ಆದ್ದರಿಂದ ಕೇವಲ ಕರ್ಮದಿಂದ ಮುಕ್ತಿ ಆಗೋದಿಲ್ಲ ಅಂತ ಅನ್ನೋದು ಸಿದ್ಧ ಆಗಿದೆ. ಆದ್ದರಿಂದ ಆ ಪ್ರಶ್ನೆಯಲ್ಲಿ ಮಾಡ್ಕೊಳ್ಳೇ ಇಲ್ಲ. ಇತ್ಯಾದೋ ಅನ್ಯ ನಿಷೇಧಾತ್ ಶಂಕಾಭಾವ. ಆ ಎರಡು ತಮೇವಂ ವಿದ್ವಾನ್ ಅಮೃತ ಯಹ ಭವತಿ ಅಂತ ವೇದವಾಕ್ಯ ಮತ್ತು ಯಮೇ ವೈಷ ಅನ್ನೋ ವೇದವಾಕ್ಯದಲ್ಲಿ ಭಗವಂತನ ಪ್ರಸಾದ ಜ್ಞಾನ ಇಷ್ಟನ್ನು ಬಿಟ್ಟರೆ ಉಳಿದೆಲ್ಲವನ್ನೂ ನಿಷೇಧಿಸಿಬಿಟ್ಟಿದ್ದಾರೆ ಸ್ಪಷ್ಟವಾಗಿ. ಹಾಗೆ ನಿಷೇಧನೇ ಇರೋದರಿಂದ ಅದನ್ನು ಶಂಕೆನೇ ನಾವು ಮಾಡ್ಕೊಳ್ಳಿಲ್ಲ ಇಲ್ಲಿ. ಅದರಿಂದ ಮುಕ್ತಿ ಆಗಬಹುದೋ ಹೇಗೆ ಅಂತ ಹೇಳಿ.
ಆದರೆ ಇಲ್ಲಿ ಮಾತ್ರ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಭಗವದ್ಗೀತಾದಲ್ಲಿ ಮಾತಿದೆಯಲ್ಲ, ಜ್ಞಾನಿ ನನಗೆ ಬಹಳ ಪ್ರಿಯ, ನಾನು ಅವನಿಗೆ ಬಹಳ ಪ್ರಿಯ ಅಂತ ಹೀಗೆಲ್ಲ ಬಂದಲ್ಲಿ, ಇಲ್ಲಿ ಏನಾಗಿದೆ, ಜ್ಞಾನಿ ನನಗೆ ಪ್ರಿಯ ಅಂತಿದೆ, ಆದರೆ ಕರ್ಮಿಗಳಾದವರು ನನಗೆ ಪ್ರಿಯ ಅಲ್ಲ ಅಂತಿದೆಯಾ, ಅದು ಬಂದಿಲ್ಲ. ಅತ್ರ ಪುನಃ ಪ್ರಿಯೋ ಹೀತಿ ವಾಕ್ಯೆ, ಭಗವದ್ಗೀತಾ ವಾಕ್ಯದಲ್ಲಿ ಅನ್ಯ ನಿಷೇಧ ಅಭಾವಾತ್, ಜ್ಞಾನಿಯನ್ನ ಪ್ರಿಯ ಅಂತ ಹೇಳಿದ್ದಾರೆ ಹೊರತು ಬೇರೆಯವರನ್ನ ನಿಷೇಧಿಸಿಲ್ಲ, ಹೀಗೆ ಬಂದಿದೆ. ಆದ್ದರಿಂದ ಕರ್ಮ ಮಾಡುವವನನ್ನು ಕೂಡ ಭಗವಂತ ಸ್ವೀಕಾರ ಮಾಡಬಹುದು, ಮಾಡೋದಿಲ್ಲ ಅಂತ ಏನು ಹೇಳಿಲ್ವಲ್ಲ. ಹೀಗೆ ಅನ್ಯ ನಿಷೇಧ ಅಭಾವ, ಬೇರೆಯವರ ನಿಷೇಧ ಇಲ್ಲ. ಆದ್ದರಿಂದ ಭವೇದೇವಂ ಶಂಕ, ಈಗ ನಾವು ನೋಡ್ತಿರುವ ವಿಷಯದಲ್ಲಿ ಕರ್ಮದಿಂದಲೂ ಪ್ರಸಾದ ಆಗಬಹುದೇನೋ ಅನ್ನೋ ವಿಷಯದಲ್ಲಿ ಬೇರೆಯವರನ್ನ ನಿಷೇಧ ಮಾಡಿಲ್ಲ. ಅತ್ರ ಅಂದ್ರೆ ಹೀಗರ್ಥ ಅಲ್ಲ, ಅತ್ರ ಅಂದ್ರೆ ಪ್ರಿಯೋಹೀತಿ ಅನ್ನೋ ವಾಕ್ಯದಲ್ಲಿ. ನಾನು ನಡುವೆ ಬೇರೆ ಬೇರೆ ಗ್ರಂಥಗಳನ್ನು ನೋಡುವಾಗ ಸ್ವಲ್ಪ ಏನಾದರೂ ಪ್ರಮಾದ ಆಗಿದ್ರೆ ಅದನ್ನು ಗಮನಿಸಿ. ಅತ್ರ ಪುನಃ ಪ್ರಿಯೋಹೀತಿ ವಾಕ್ಯ, ಅತ್ರ ಅಂದ್ರೆ ಪ್ರಿಯ ಅನ್ನುವಂಥ ಭಗವದ್ಗೀತಾ ವಾಕ್ಯದಲ್ಲಿ ಅನ್ಯ ನಿಷೇಧ ಅಭಾವಾತ್, ಭಗವಂತನನ್ನು ಬಿಟ್ಟು, ಜ್ಞಾನಿಯನ್ನು ಬಿಟ್ಟು ಬೇರೆಯವನು ಭಗವಂತನ ಪ್ರೀತಿಗೆ ಪಾತ್ರನ ಆಗೋದಿಲ್ಲ ಅಂತ ಹೇಳಲಿಲ್ಲ, ಬೇರೆಯವರ ನಿಷೇಧ ಇಲ್ಲ. ಆದ್ದರಿಂದ ಭವೇದೇವಂ ಶಂಕ, ಈಗೊಂದು ಶಂಕ ಬರಲಿಕ್ಕೆ ಅವಕಾಶ ಇದೆ ಇಲ್ಲಿ. ಆದ್ದರಿಂದ ಕರ್ಮದಿಂದಲೂ ಪ್ರಸಾದ ಆಗಬಹುದೇನೋ, ಕರ್ಮದಿಂದ ಪ್ರಸಾದ ಆಗೋದಿಲ್ಲ, ಮೋಕ್ಷಕ್ಕೆ ಕಾರಣವಾದ ಪ್ರಸಾದ ಕರ್ಮದಿಂದ ಆಗೋದಿಲ್ಲ ಅಂತ ಸ್ಪಷ್ಟ ನಿಷೇಧ ಎಲ್ಲಿದೆ ಇತಿ ಆಶಂಕ. ಇದೊಂದು ಶಂಕೆಯನ್ನ ಪ್ರಮಾಣೇನ ಪರಿಹರತಿ. ಮೋಕ್ಷಕ್ಕೆ ಕಾರಣವಾದ ಅನುಗ್ರಹ ಪ್ರಸಾದವನ್ನು ಬಿಟ್ಟು ಬೇರೆದರಿಂದ ಆಗೋದಿಲ್ಲ, ಮೋಕ್ಷಕ್ಕೆ ಕಾರಣವಾದಂಥ ಪ್ರಸಾದ ಅದು ಜ್ಞಾನವನ್ನು ಬಿಟ್ಟು ಬೇರೆದರಿಂದ ಆಗೋದಿಲ್ಲ, ಕರ್ಮದಿಂದ ಅದಾಗುವ ಸಾಧ್ಯವೇ ಇಲ್ಲ ಅಂತ ಅನ್ನೋದಕ್ಕೆ ಸ್ಪಷ್ಟವಾದ ಪ್ರಮಾಣ ನಮಗೆ ಬೇಕಾಗಿದೆ. ಅದನ್ನ ಈ ನಾರದ ಪುರಾಣದಿಂದ ತಗೋತಾ ಇದ್ದಾರೆ. ಕರ್ಮವು ಭಗವಂತನ ಪ್ರಸಾದಕ್ಕೆ ಸಾಧನ ಅಂತ ಕೆಲವರಿಗೆ ಸಂಶಯ, ಅದು ಆಗುವುದಲ್ಲ ಅಂತ. ಸ್ಪಷ್ಟವಾದ ವಾಕ್ಯ ನಮಗೆ ಬೇಕು ಅಂತ ಅವರ ಅಪೇಕ್ಷೆ. ಅದಕ್ಕೆ ಆಚಾರ್ಯರು ಕರ್ಮಣಾತ್ವಧಮ ಪ್ರೋಕ್ತ ಅನ್ನೋ ಮಾತಿನಿಂದ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಅನುಸಂಧಾನ ದೃಷ್ಟಿಯಿಂದ ಈ ನಾರದ ಪುರಾಣದ ಶ್ಲೋಕ ಬಹಳ ಉತ್ತಮವಾಗಿದೆ. ಅದನ್ನ ನಾವು ಸ್ವಲ್ಪ ಗಮನಿಸಬೇಕು ಏಕಾಗ್ರತೆ. ಸ್ವಲ್ಪ ಅಲ್ಲಿ ವ್ಯಾಖ್ಯಾನಕಾರರಲ್ಲಿ ವಿವಾದ ಇದೆ. ಯಾವುದು ಮಧ್ಯಮ ಪ್ರಸಾದದ ಬಗ್ಗೆ, ಉತ್ತಮ ಪ್ರಸಾದದ ಬಗ್ಗೆ, ಅಧಮ ಪ್ರಸಾದದ ಬಗ್ಗೆ ಏನು ವಿವಾದ ಇಲ್ಲ. ಅದನ್ನ ನಾವು ನಮ್ಮ ವೈಯಕ್ತಿಕ ಅನುಸಂಧಾನ ದೃಷ್ಟಿಯಿಂದಲೂ ತತ್ವದ ತಿಳುವಳಿಕೆ ದೃಷ್ಟಿಯಿಂದಲೂ ತುಂಬಾ ಚೆನ್ನಾಗಿರುವಂಥ ಶ್ಲೋಕ. ನಾನು ಹೀಗೆ ನೋಡ್ಬೇಕೀಗ. ಕರ್ಮಣಾತ್ವಧಮ ಪ್ರೋಕ್ತ, ಪ್ರಸಾದ ಅಂತ ಅನ್ನೋದು ಒಟ್ಟು 3 ಥರದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಧಮ ಪ್ರಸಾದ ಅನ್ನೋದೇನಿದೆ ಅದು ಕರ್ಮದಿಂದ ಆಗ್ತದೆ. ಕರ್ಮಣಾತ್ವ ಅಧಮ ಪ್ರೋಕ್ತ ಪ್ರಸಾದ, ಅಧಮ ಪ್ರಸಾದ ಕರ್ಮಣ ಪ್ರೋಕ್ತ, ಅಥವಾ ಕರ್ಮಣ ಲಭ್ಯಮಾನ, ಕರ್ಮದಿಂದ ಸಿಗುವಂಥ ಪ್ರಸಾದವು ಅಧಮ ಇತಿ ಪ್ರೋಕ್ತ, ಅಧಮ ಎಂಬುದಾಗಿ ಹೇಳಲ್ಪಟ್ಟಿದೆ. ಇನ್ನು ಶ್ರವಣಾದಿಭಿ ಮಧ್ಯಮ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ನಾವೇನು ಎತ್ಕಿಂಚಿತ್ ಜ್ಞಾನ ಗಳಿಸ್ತೇವೆ, ಅದರಿಂದ ಸಿಗುವಂಥ ಪ್ರಸಾದ ಅನ್ನೋದು ಮಧ್ಯಮ ಪ್ರಸಾದ ಅಂತ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಅಲ್ಲಿ ನೋಡಿ, ಕರ್ಮದಿಂದ ಸಿಗುವ ಪ್ರಸಾದ ಅಂತ ಅಷ್ಟೇ ಹೇಳಿದೆ, ಶ್ರವಣಾದಿಗಳಿಂದ ಸಿಗುವ ಪ್ರಸಾದ ಅಂತ ಹೇಳಲಿಲ್ಲ. ಶ್ರವಣಾದಿಗಳಿಂದ ಲಭ್ಯವಾಗುವ ಜ್ಞಾನದಿಂದ ಸಿಗುವ ಪ್ರಸಾದ ಅಂತ ನಡುವೆ ಒಂದು ಶಬ್ದ ಇಟ್ಕೊಂಡೆ. ಆ ಥರ ಇಟ್ಕೊಳ್ಳಿಕ್ಕೆ ಕಾರಣ ಇದೆ, ಟಿಪ್ಪಣಿಗಳಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಆ ಥರದ ವಿವರಣೆ ಬಂದಿದೆ. ಅದನ್ನು ಅದೇ ಥರ ಇಲ್ಲಿ ಕೂಡ ಇಟ್ಕೋಬಹುದು. ಮೊದಲು ಕರ್ಮದಿಂದ ಸಿಗುವ ಜ್ಞಾನದಿಂದ ಬರುವ ಪ್ರಸಾದ ಅಂತ ಅಲ್ಲಿ ಒಂದು ಇಟ್ಕೋಬಹುದು, ಇಟ್ಕೊಳ್ಳೋದ್ರೂ ನಡೀತದೆ. ಸರಿ, ಅಂತೂ ಹೀಗೆ ಅಧಮ ಪ್ರಸಾದ ಮಧ್ಯಮ ಪ್ರಸಾದ ಅಂತ ಬಂತು. ಇನ್ನು ಜ್ಞಾನ ಸಂಪತ್ತಿಯ ಪ್ರಸಾದಸ್ತು ಉತ್ತಮೋ ಮತಃ, ಜ್ಞಾನ ಸಂಪತ್ತಿಯಿಂದ ಏನು ಪ್ರಸಾದ ಆಗ್ತದೆ ಅದು ಬಹಳ ಉತ್ತಮವಾದಂಥ ಪ್ರಸಾದ ಅಂತ ಇಲ್ಲಿ ಬಂದಿದೆ. ಹಾಗಾದರೆ ಅಧಮ ಪ್ರಸಾದ, ಮಧ್ಯಮ ಪ್ರಸಾದ, ಉತ್ತಮ ಪ್ರಸಾದ ಅಂತ ಇಷ್ಟು ಬಂದ ಮೇಲೆ, ಈ 3 ಥರದ ಪ್ರಸಾದಗಳಿದ್ದ ಮೇಲೆ ಆ ಪ್ರಸಾದದಿಂದ ಸಿಗುವಂಥ ಫಲವೂ ಕೂಡ ಭಿನ್ನವಾಗಿರಬೇಕು. ಅದನ್ನು ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಾದಾತ್ ಅಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ, ಭಗವಂತನ ಅಧಮ ಪ್ರಸಾದದಿಂದ ನಮಗೆ ಸಿಗುವುದೇನು, ಸಿಗುವ ಫಲ ಯಾವುದು? ಸ್ವರ್ಗಲೋಕ, ಸ್ವರ್ಗದ ವಾಸ ಅಷ್ಟೆ. ಅಲ್ಲಿಂದ ಮರಳಿ ಬರ್ತಾನೆ, ಸ್ವರ್ಗಲೋಕ ಪ್ರಕೀರ್ತಿತ. ಇನ್ನು ಮಧ್ಯಮ ಜನಲೋಕಾದಿ, ಮಧ್ಯಮ ಪ್ರಸಾದ ಭಗವಂತನ ಮಧ್ಯಮ ದರ್ಜೆಯ ಅನುಗ್ರಹ ಆದರೆ ಅದರಿಂದ
ಕೆಲವು ಲೋಕಗಳನ್ನು ಪಡಿಬಹುದಷ್ಟೆ. ಆದರೆ ಅದರಿಂದಲೂ ಅವನು ಮರಳಿ ಬರಬೇಕು. ಉತ್ತಮಸ್ತ್ವೇವ ಮುಕ್ತಿದಃ. ಆದರೆ ಉತ್ತಮ ಪ್ರಸಾದ ಏನಿದೆ, ಅತಿ ಶ್ರೇಷ್ಠವಾದ ಅತ್ಯರ್ಥ ಪ್ರಸಾದ, ಅದರಿಂದಲೇ ಮುಕ್ತಿ ಆಗ್ತದೆ ಅಂತ. ಇದು ಈ ಥರದ 3 ಥರದ ಅನುಗ್ರಹ. ಈ ಕರ್ಮ ಮಾಡಿ ಅದರಿಂದ ಸ್ವರ್ಗಲೋಕವನ್ನು ಪಡೆಯುವುದು ಅಂತ ಮೊದಲನೇದೇನಿದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಹೀಗೆ ನಾವು ತಿಳ್ಕೋಬಹುದು. ರಾಜಸರು ತಾಮಸರು ಆದವರು ಕೂಡ, ಮುಕ್ತಿಯೋಗ್ಯರೇ ಅಲ್ಲದೇ ಇದ್ದವರು ಕೂಡ ಕರ್ಮವನ್ನು ಮಾಡಿ ಈ ಸ್ವರ್ಗಲೋಕವನ್ನು ಪಡ್ಕೋಬಹುದು. ಅದರಿಂದ ಮರಳಿ ಬರ್ತಾರೆ. ಅದರಿಂದ ಅವರಿಗೆ ಮರಳಿ ಬರ್ತಾರೆ, ಮತ್ತೆ ಕರ್ಮ ಮಾಡ್ತಾರೆ, ಸ್ವರ್ಗ ಇತ್ಯಾದಿಗಳಿಗೆ ಹೋಗ್ತಾರೆ, ಮತ್ತೆ ಮರಳಿ ಬರ್ತಾರೆ. ಅಂತೂ ಅವರಿಗೆ ಮುಕ್ತಿ ಏನಾಗೋದಿಲ್ಲ. ಅಂತೂ ರಾಜಸ ತಾಮಸರಾದವರು ಸ್ವರ್ಗಕ್ಕೆ ಹೋಗ್ತಾರೆ, ಮರಳಿ ಬರ್ತಾರೆ ಹೊರತು ಸ್ವರ್ಗದಿಂದ ಆಚೆಗೆ ಮುಂದಿನ ಯಾವ ಲೋಕಕ್ಕೂ ಅವ್ರಿಗೆ ಹೋಗ್ಲಿಕ್ಕಾಗೋದಿಲ್ಲ. ನಮ್ಗೆ ಗೊತ್ತಿರುವಂತೆ ಭೂಹು ಭುವಃ ಸ್ವಹ ಇವು 3 ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಮಹಃ ಜನಃ, ಮಹಃ ಜನಃ ಅಲ್ಲ, ಮಹಃ ಜನ ತಪಃ ಸತ್ಯಂ ಅಂತ ಹೀಗೆ ಮುಂದಿನ 4 ಲೋಕಗಳು. ಆ 4 ಲೋಕಗಳಿಗೆ ಮಾತ್ರ ಈ ಮುಕ್ತಿ ಯೋಗ್ಯರಾದವರೇ ಹೋಗ್ತಾರೆ. ಮರಳಿ ಬಂದಾರ, ಇನ್ನೂ ಪ್ರಾರಬ್ಧ ಕರ್ಮ ಶೇಷ ಇದ್ರೆ ಮರಳಿ ಬರ್ತಾರೆ. ಆದರೆ ಅಲ್ಲಿ ಹೋಗುವವರು ಮಾತ್ರ ಮುಕ್ತಿ ಯೋಗ್ಯರಾದವರೇ ಹೋಗ್ತಾರೆ, ಬೇರೆಯವರು ಯಾರು ಹೋಗೋದಿಲ್ಲ. ಇದು ಅಲ್ಲಿನ ವ್ಯತ್ಯಾಸ. ಅದರದ್ದು ಮಧ್ಯಮ ಪ್ರಸಾದನೆ. ಮತ್ತೆ ಉತ್ತಮ ಪ್ರಸಾದದಿಂದ ಏನಾಗ್ತದೆ, ಮುಕ್ತಿನೇ ಸಿಗ್ತದೆ ಅಂತ ಅರ್ಥ. ಹೀಗೆ ಪ್ರಸಾದವನ್ನ ಸ್ಥೂಲವಾಗಿ 3 ವಿಭಾಗವನ್ನಾಗಿ ಮಾಡಿದ್ದಾರೆ. ಈ 3 ಥರದ ಪ್ರಸಾದ ಏನಿದೆಯಲ್ಲ, ಅವರು 3 ಥರ ಅಂತ ಹೇಳಿದ್ದಾರೆ. ನಾವು ಇನ್ನೂ ಅನೇಕ ರೀತಿಯಾಗಿ ತಿಳ್ಕೋಬಹುದು. ಮೊನ್ನೆ ದಿವಸ ನಾವು ಮಾತಾಡಿದ್ವಿ, ಅದು ಧ್ವನಿ ಮುದ್ರಣದಲ್ಲಿ ಇರಲಿಲ್ಲ, ಅದರಿಂದ ಇನ್ನೊಂದ್ಸರಿ ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಕರ್ಮ ಮಾಡಲಿಕ್ಕೂ ಕೂಡ, ಕರ್ಮದ ಆರಂಭ ಮಾಡಲಿಕ್ಕೂ ಒಂದು ಪ್ರಸಾದ ಬೇಕು. ಯಜ್ಞ ಯಾಗ ಮೊದಲಾದ ಯಾವ ಕರ್ಮವೂ ಕೂಡ ಭಗವಂತನ ಪ್ರಸಾದ ಇಲ್ಲದೆ ನಡೆಯೋದೇ ಇಲ್ಲ. ಮತ್ತೆ ಶ್ರವಣ ಮನನ ಇತ್ಯಾದಿಗಳನ್ನ ಮಾಡಲಿಕ್ಕೂ ಕೂಡ, ಮಾಡಿದ ಮೇಲೆ ಸಿಗೋದು ಪ್ರಸಾದ ಬೇರೆ, ಮಾಡಲಿಕ್ಕೂ ಕೂಡ ಪೂರ್ವಭಾವಿಯಾಗಿ ಒಂದು ಪ್ರಸಾದ ಅಂತ ಅನ್ನೋದು ಬೇಕೇ ಬೇಕು. ಆದ್ರಿಂದ ಇವತ್ತು ಭಗವಂತ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಿದ್ದಾನೆ ಅಂತನ್ನೋದಕ್ಕೆ ನಾವು ಕರ್ಮ ಮಾಡ್ತಿರುವುದೇ, ಸ್ವಲ್ಪ ಅಲ್ಲ ಸ್ವಲ್ಪ ಕರ್ಮ ಮಾಡ್ತಾ ಇರುವುದೇ, ಮತ್ತೆ ಶ್ರವಣ ಮನನ ಧ್ಯಾನ ಮಾಡ್ತಾ ಇರುವುದೇ ಒಂದು ಸೂಚಕ. ನಾವೀಗ ರಾಜಸ ತಾಮಸರ ಬಗ್ಗೆ ಇಲ್ಲೇನು ವಿಚಾರ ಮಾಡೋದು ಬೇಡ. ಅವರಿಗೆ ಭಗವಂತನ ಅನುಗ್ರಹ ಆಗಿದೆಯಾ? ಒಂದು ಸ್ವಲ್ಪ ಮಟ್ಟಿಗೆ ವಾಸ್ತವಿಕವಾಗಿ ಅವರಿಗೂ ಹಾಗೇ ಇರ್ತದೆ. ಅವರ ಭಗವಂತನ ಅನುಗ್ರಹ ಇರುವುದರಿಂದಲೇ, ಭಗವಂತನ ಪ್ರಸಾದ ಇರುವುದರಿಂದಲೇ ಅವರು ಕೂಡ ಅಸ್ತಿತ್ವದಲ್ಲಿದ್ದಾರೆ. ಇಲ್ಲದೆ ಹೋದ್ರೆ ಅವರಿಗೆ ಆ ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಪ್ರಮಾಣ ಹೇಳ್ತೇನೆ. ದ್ರವ್ಯಂ ಕರ್ಮ ಚಕಾಲಶ್ಚ ಸ್ವಭಾವೋ ಜೀವಯೇ ಭವ ಯದ್ ಅನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷಯ ಅಂತ ಭಾಗವತದ್ದೇ ಶ್ಲೋಕ ಇದು. ದ್ರವ್ಯ ಕರ್ಮ, ದ್ರವ್ಯ ಅಂದ್ರೆ ಜಡವಸ್ತು, ಕರ್ಮ ಗೊತ್ತಾಗ್ತದೆ, ಕಾಲಶ್ಚ ಸ್ವಭಾವ, ಮನುಷ್ಯನ ಸ್ವಭಾವ, ಜಡವಸ್ತುವಿನ ಸ್ವಭಾವ ಮತ್ತು ಚೇತನದ ಸ್ವಭಾವ. ಸ್ವಭಾವ ಜೀವಯೇವವ, ಕೊನೆಗೆ ಈ ಜೀವನ ಕೂಡ. ಇಲ್ಲಿ ಎಲ್ಲಾ ಜೀವರನ್ನು ಅಂತನೂ ಬರೇ ಸಾತ್ವಿಕರು ಮಾತ್ರ ಅಲ್ಲ, ತಾಮಸ ರಾಜಸ ಸಾತ್ವಿಕ ಎಲ್ಲ ಜೀವರು ಕೂಡ ಯದ್ ಅನುಗ್ರಹದ ಸಂತಿ, ಯಾವ ಭಗವಂತನ ಅನುಗ್ರಹ ಇರೋದ್ರಿಂದಲೇ ಅವರು ಇದ್ದಾರೆ, ಅವರ ಅಸ್ತಿತ್ವವೇ ಅವನ ಅಧೀನ. ನ ಸಂತಿ ಯದುಪೇಕ್ಷೆಯ, ಅವನ ಉಪೇಕ್ಷೆ ಇದ್ದು ಬಿಟ್ಟಿದ್ರೆ, ಅವನು ಇವರನ್ನ ಇರಬೇಕು ಅಂತ ಬಯಸಿಲ್ಲದೆ ಹೋಗಿದ್ರೆ ಅವ್ರು ಇರುವುದೇ ಸಾಧ್ಯ ಇರ್ತಿರ್ಲಿಲ್ಲ. ಪ್ರಸಾದ ಮತ್ತು ಅನುಗ್ರಹ ಹೆಚ್ಚು ಕಡಿಮೆ ಎಲ್ಲ ಒಂದೇ. ಪ್ರಸಾದ ಅಂದರೆ ಸ್ವಲ್ಪ ಸ್ಥೂಲವಾಗಿ ಹೇಳುವುದಾದರೆ, ಭಗವಂತನ ಮನಸ್ಸಿನಲ್ಲಿ ಒಂದೇನು ಸಂತೋಷ ಆಗ್ತದೆ ನಮ್ಮ ಸಾಧನೆಯನ್ನು ನೋಡಿ, ಅದಕ್ಕೆ ಪ್ರಸಾದ ಅನ್ಬೇಕು. ಅನುಗ್ರಹ ಅಂದರೆ ಆತ ನಮಗೆ ಯಾವ್ದಾದ್ರು ಒಂದು ರೀತಿ ಸಹಾಯ ಮಾಡೋದು, ಅದನ್ನ ಅನುಗ್ರಹ ಅಂತ ಅನ್ಬೇಕು. ಆದರೆ ಇವೆಲ್ಲ ನಮ್ಮ ಮನೋವೃತ್ತಿಗೆ ಸಂಬಂಧಪಟ್ಟ ವಿಶ್ಲೇಷಣೆಗಳು ಮಾತ್ರ. ಭಗವಂತನಾದವನಿಗೆ ಅವನ ಪ್ರಸಾದ ಅಂದ್ರು ಅನುಗ್ರಹ ಅಂತಂದ್ರು ಹೆಚ್ಚು ಕಡಿಮೆ ಒಂದೇನೆ. ಈ ಒಂದು ವಿಶ್ಲೇಷಣೆ ಹೊರತಾಗಿಯೂ ಕೂಡ ಒಂದೇನೆ. ಯಾಕೆಂದ್ರೆ ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ಅಂತ ಇನ್ನೊಂದು ವೇದವಾಕ್ಯ ಇದೆ, ತತ್ವನಿರ್ಣಯದಲ್ಲಿ ಬಂದಿದ್ದು. ಅದನ್ನು ನಾವು ನೋಡಿದ್ದೀವಿ ಅನೇಕ ಸರಿ. ಭಗವಂತನ ಪ್ರಸಾದದಿಂದ ನಾವು ಈ ಸಂಸಾರದಿಂದ ಮುಕ್ತರಾಗ್ತೀವಿ ಅಂತಿದೆ. ಪ್ರಸಾದ ಅಂದ್ರೆ ಸಂತೋಷ ಅಂತ ಅರ್ಥ. ಆ ಸಂತೋಷ ಅಂದ್ರೆ ಅನುಗ್ರಹ ಅಂತಾನೆ ಅರ್ಥ. ಅವನ ಅನುಗ್ರಹ ಮಾಡಿದ್ರಿಂದ, ಅವನ ಅನುಗ್ರಹ ಇದ್ದರೆ ನಾವು ಸಂಸಾರದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಸಂಸಾರ, ಈ ಪ್ರಸಾದ ಮತ್ತು ಅನುಗ್ರಹ ಹೆಚ್ಚು ಕಡಿಮೆ ಎರಡೂ ಒಂದೇನೆ. ಹೀಗೆ ಬಂದಿರೋದ್ರಿಂದ ರಾಜಸ ತಾಮಸರಿಗೂ ಕೂಡ ಅವರ ಅಸ್ತಿತ್ವಕ್ಕೆ
ಬೇಕಾಗುವಷ್ಟು ಪ್ರಸಾದ ಅನುಗ್ರಹ ಭಗವಂತದ್ದು ಇದ್ದೇ ಇದೆ. ಆದರೆ ಅದರ ಮುಂದಿನ ಪ್ರಸಾದ ಅವರಿಗಿಲ್ಲ ಅಷ್ಟೆ. ಇನ್ನು ಸಾತ್ವಿಕರಾದವರಿಗೆ ಕರ್ಮ ಮಾಡಲಿಕ್ಕೂ ಕೂಡ ಒಂದು ಪ್ರಸಾದ ಬೇಕು. ಅವರ ಅಸ್ತಿತ್ವವೂ ಭಗವಂತನ ಅಧೀನವೇ. ಅವರು ಕರ್ಮ ಮಾಡಲಿಕ್ಕೂ ಭಗವಂತನ ಪ್ರಸಾದ ಬೇಕು. ಶ್ರವಣ ಮನನ ಧ್ಯಾನಗಳಲ್ಲಿ ತೊಡಗಲಿಕ್ಕೂ ಕೂಡ ಭಗವಂತನ ಪ್ರಸಾದ ಬೇಕೇ ಬೇಕು ಅಂತ ಅದರ ತಾತ್ಪರ್ಯ. ಅದರಿಂದ ನಾನು ಆವತ್ತು ಹೇಳಿದ್ದೆ, ಪ್ರಸಾದ ಅತ್ಯರ್ಥ ಪ್ರಸಾದ ಅನ್ನೋದು ಆಮೇಲೆ ಆಗ್ತದೆ ಕೊನೆಗೆ. ಇನ್ನು ಫೈನಲ್ ಪ್ರಸಾದ ಅದ್ಯಾವಾಗ? ಲಿಂಗದೇಹ ಭಗ್ನ ಆಗುವಾಗಲೇ ಫೈನಲ್ ಪ್ರಸಾದ. ಅದಕ್ಕಿಂತ ಮುಂಚೆ ಪ್ರಸಾದ ಅಂತ ಅನ್ನೋದು ಅನೇಕ ಹಂತಗಳಲ್ಲಿ ಆಗ್ತಾನೆ ಇರ್ತದೆ ಸಾಧಕನಿಗೆ. ಕರ್ಮ ಮಾಡ್ಲಿಕ್ಕೊಂದು ಪ್ರಸಾದ, ಶ್ರವಣ ಮನನ ಧ್ಯಾನಗಳನ್ನು ಮಾಡ್ಲಿಕ್ಕೊಂದು ಪ್ರಸಾದ, ಅದಾದ್ಮೇಲೆ ಪರೋಕ್ಷ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ದೃಢವಾದ ಪರೋಕ್ಷ ಜ್ಞಾನ ಆಗಬೇಕಲ್ಲ. ಇನ್ನು ಆ ಪರೋಕ್ಷ ಜ್ಞಾನ ಅಂತಿರೋದು ಸ್ವಲ್ಪವೂ ಅಳಗಾಡಬಾರದು, ಅಂಥ ಪರೋಕ್ಷ ಜ್ಞಾನ ಬರಲಿಕ್ಕೆ ಒಂದು ಪ್ರಸಾದ. ಅದಾದ ಮೇಲೆ ಮಾನಸಾಪರೋಕ್ಷ ಅಂತ ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದದಲ್ಲಿ ಬಂದಿರುವಂತೆ ಹಿಂದೆ ಅದನ್ನು ನೋಡಿದ್ದೀವಿ. ಮನಸ್ಸಿನಿಂದ ಭಗವಂತನನ್ನು ಕಾಣುವುದು, ಇದು ಇನ್ನೊಂದು ಜ್ಞಾನ. ಆ ಪರೋಕ್ಷ ಜ್ಞಾನಕ್ಕೆ ಇದು ಪರೋಕ್ಷ ಜ್ಞಾನ ಅಲ್ಲ, ಇದು ಅಪರೋಕ್ಷ ಜ್ಞಾನವೇ, ಆದರೆ ಮನಸ್ಸಿನಿಂದ ಕಾಣುವುದು, ಇದಕ್ಕೂ ಭಗವಂತನ ಪ್ರಸಾದ ಬೇಕು. ಇದಾದ್ಮೇಲೆ ಮನಸ್ಸಿನಿಂದ ಬಂದಂತಹ ಭಗವಂತನ ಅಪರೋಕ್ಷ ಜ್ಞಾನವನ್ನ ನನಗಿದು ಬೇಡ ಅಂತ ಬಿಟ್ಟು ಸ್ವರೂಪ ಅಪರೋಕ್ಷವನ್ನೇ ಪಡೆಯೋದು, ಇದು 4ನೇದು. ಈ ಸ್ವರೂಪಾಪರೋಕ್ಷವನ್ನು ಪಡೆದ ಮೇಲೆ ಅವನು ನಿಜವಾದ ಶ್ರವಣ ಇತ್ಯಾದಿಗಳನ್ನು ಪ್ರಾರಂಭ ಮಾಡ್ತಾನಂತೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಮುಂದೆ ಹೇಳ್ತೇನೆ. ಹೀಗೆ ಸ್ವರೂಪಾಪರೋಕ್ಷವನ್ನು ಪಡೆದಾದ್ಮೇಲೆ ಮತ್ತೆ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ತಾನಲ್ಲ, ಅದಕ್ಕೂ ಪ್ರಸಾದ ಬೇಕು. ಅಷ್ಟೆಲ್ಲ ಮುಗಿಸಿದ್ದಾದ್ಮೇಲೆ ಪ್ರಾರಬ್ಧ ಕರ್ಮವೂ ಎಲ್ಲ ಕ್ಷೀಣ ಆಗಿ ಹೋದ್ಮೇಲೆ ಈ ಬ್ರಹ್ಮ ಪ್ರಳಯ ಸಮೀಪಕ್ಕೆ ಬಂದಾಗ ಆವಾಗ ಏನು ಲಿಂಗದೇಹ ಭಗ್ನ ಆಗ್ತದೆ, ಅದೇ ಅತ್ಯರ್ಥ ಪ್ರಸಾದ. ಆ ಅತ್ಯರ್ಥ ಪ್ರಸಾದದಿಂದಲೇ ಅವನು ಸಾಧಕನಾದವನು ಮುಕ್ತಿಯನ್ನು ಪಡಿತಾನೆ ಅಂತ. ಅದನ್ನು ಉತ್ತಮಸ್ತ್ವೇವ ಮುಕ್ತಿದಹ ಅಂತ ಹೇಳೋದೇನಿದೆಯಲ್ಲ, ಜ್ಞಾನ ಸಂಪತ್ಯ ಅಪರೋಕ್ಷ ಜ್ಞಾನ ಆದ ಕೂಡಲೇ, ಅಪರೋಕ್ಷ ಜ್ಞಾನ ಇವತ್ತಾಯಿತು, ಇನ್ನೂ ಅನೇಕ ಜನ್ಮಗಳನ್ನು ಸಾಧಿಸಬೇಕಾಗಿದೆ. ಆದ್ರಿಂದ ಅಪರೋಕ್ಷ ಜ್ಞಾನ ಆದ ಕೂಡಲೇ ಮುಕ್ತಿದಾಯಕವಾದ ಪ್ರಸಾದ ಆಗೋದಿಲ್ಲ. ಯಾಕೆಂದ್ರೆ ಭಗವಂತನ ಅಂತಹ ಮುಕ್ತಿದಾಯಕವಾದ ಪ್ರಸಾದ ಆಗಿಬಿಟ್ರೆ ಅವನು ಕೂಡಲೇ ಮುಕ್ತನಾಗಬೇಕಾಗ್ತದೆ. ಇದು ನನ್ನ ವಿಶ್ಲೇಷಣೆ. ಆದ್ರಿಂದ ಮುಕ್ತಿದಾಯಕವಾದ ಪ್ರಸಾದ ಯಾವಾಗ ಆಗಬೇಕೋ ಆವಾಗಲೇ ಆಗ್ತದೆ, ಅದಾದ ಕೂಡಲೇ ಮುಕ್ತಿ ಆಗೇ ಆಗ್ತದೆ. ಅದಕ್ಕಿಂತ ಮುಂಚೆ ಆಗುವುದೆಲ್ಲ ಪ್ರಸಾದದ ಅನೇಕ ಹಂತಗಳಷ್ಟೆ. ಉತ್ತಮ ಪ್ರಸಾದದಲ್ಲೇ ಕೆಲವು ವಿಭಾಗ, ಮಧ್ಯಮ ಪ್ರಸಾದದಲ್ಲಿ ಕೆಲವು ವಿಭಾಗ, ಅಧಮ ಪ್ರಸಾದದಲ್ಲಿ ಕೆಲವು ವಿಭಾಗ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಹೇಗೆ ಅದನ್ನ ಉದಾಹರಣದ ಮೂಲಕ ಹೇಗೆ ತಿಳ್ಕೊಬೇಕು ಅಂದರೆ, ಈ ತಂದೆಯಾದವನು ಮಗ ಹುಟ್ಟಿದ ಕೂಡಲೇ ಮಗನೋ ಮಗಳೋ ಹುಟ್ಟಿದ ಕೂಡಲೇ ಅವ್ರ ಬಗ್ಗೆ ಪ್ರಸನ್ನನಾಗೇ ಬಿಡ್ತಾನೆ, ಸಂತೋಷ ಆಗೇ ಇರ್ತದೆ ಅವನಿಗೆ. ಇನ್ನು ಮುಂದೆ ಅವರು ನಡಿಲಿಕ್ಕೆ ಕಲಿತಾಗ, ಮಾತನಾಡ್ಲಿಕ್ಕೆ ಕಲಿತಾಗ, ಅಕ್ಷರಾಭ್ಯಾಸ ಮಾಡಿದಾಗ, ವಿದ್ಯಾಭ್ಯಾಸದ ಎಲ್ಲ ಹಂತಗಳನ್ನು ದಾಟಿ ಈ ತಂದೆಯಾದವನು ತಾನು ಏನು ಓದಬೇಕು ತನ್ನ ಮಕ್ಕಳು ಅಂತ ಅಪೇಕ್ಷೆ ಪಟ್ಟಿರ್ತಾನೆ, ಅಷ್ಟೆಲ್ಲ ಪೂರ್ಣ ಓದಿ ಮುಗಿಸಿ ಒಂದು ಸ್ಥಾನಮಾನ ಪಡೆದ ಮೇಲೆ ಅವನಿಗೆ ಕೊನೆಯ ಪ್ರಸಾದ ಆಗೋದು. ಅದಕ್ಕಿಂತ ಮುಂಚೆ ಅನೇಕ ಪ್ರಸಾದಗಳು ಆಗ್ತಾನೆ ಇರ್ತವೆ. ಮನಸ್ಸಿಗೆ ಅವನು ತಂದೆಯಾದವನು ಸಂತೋಷ ಪಟ್ಟೇ ಪಡ್ತಾನೆ ಮಗನ ಏಳಿಗೆಯನ್ನು ನೋಡಿ, ಮತ್ತೆ ಅನುಗ್ರಹನೂ ಮಾಡ್ತಾನೆ. ತಂದೆಯಾದವನು ಮಗನಿಗೆ ಏನು ನೆರವು ಕೊಡಬೇಕು ಅದನ್ನೆಲ್ಲ ಕೊಡ್ತಾನೂ ಇರ್ತಾನೆ. ಅದರಿಂದ ಪ್ರಸಾದ ಅಂತ ಅನ್ನೋದು ಖಂಡಿತವಾಗಿಯೂ ಈಗಲೂ ಕೂಡ ಇದ್ದೇ ಇದೆ. ಈಗಲೂ ಇದ್ದೇ ಇರುವುದರಿಂದ ಇವೆಲ್ಲವೂ ಕ್ರಿಯೆಗಳು ಕೂಡ ನಡೆದಿದೆ. ಮುಖ್ಯವಾಗಿ ಭಾಗವತದಲ್ಲಿ ಬಂದಿರುವಂತೆ ಅಥಾನ ಗಾಂಗ್ರ್ಯೋತ್ಸವ ಕೀರ್ತಿ ತೀರ್ಥಯೋ ಅಂತರ್ಬಹಿಸ್ನಾನ ವಿಧೂತ ಪಾಪ್ಮನಾಂ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ ಸ್ಯಾತ್ ಸಂಗಮೋ ಅನುಗ್ರಹ ಏಷನಸ್ತವ ಅಂತ. ಭಗವಂತ ಅವನು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ, ನಿನ್ನ ಭಕ್ತರೇನಿದ್ದಾರೆ ಅಂಥವ್ರ ಸಮಾಗಮ ನನಗಾಗಬೇಕು. ಅಂಥ ಸಮಾಗಮ ಆದರೆ ನಿನ್ನ ಅನುಗ್ರಹ ಸ್ಟಾರ್ಟ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಅದು ನಿನ್ನ ಸಮಾಗಮ ಅಂತನ್ನೋದು ಹೇತು. ಆ ಹೇತುವಿನಿಂದ ನಿನ್ನ ಅನುಗ್ರಹ ಎಂಬ ಸಾಧ್ಯವನ್ನು ನಾನು ಅನುಮಾನ ಮಾಡಿ ತಿಳ್ಕೊತೀನಿ. ಅದು ಎಂಥವ್ರು ನಿನ್ನ ಭಕ್ತರು ಅಂದರೆ, ಅವರು ಒಳ ಹೊರಗೂ ಎರಡೂ ರೀತಿಯಾದ ಸ್ನಾನ ಮಾಡಿದವರು. ಹೊರಗಿನ ಸ್ನಾನವನ್ನು ಮಾಡಿ ಶುದ್ಧವಾದ ಆಚಾರ ವಿಚಾರ ಮಡಿ ಮೇಲ್ಗೆ ಇಟ್ಕೊಂಡವರು. ಮತ್ತು ಒಳಗಿನ ಸ್ನಾನ ಅಂದರೆ ನಿನ್ನ ಕೀರ್ತಿ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧರಾದವರು. ಮತ್ತು ಹೊರಗಿನ ಸ್ನಾನ ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಶುದ್ಧಿಯನ್ನು ಪಡೆದವರು. ಎಲ್ಲ ಪ್ರಾಣಿಗಳ ಬಗ್ಗೆನೂ ದಯೆ ಇದ್ದಂಥವ್ರು. ಅಂಥವರ ಸ್ಯಾತ್ ಸಂಗಮ, ಅವರ ಸಂಗಮ ನನಗೆ ಯಾವತ್ತೂ ಆಗ್ತಾ ಇರಲಿ. ಹೀಗೆ ನಮಗೆಲ್ರಿಗೂ ಕೂಡ ಇದ್ರು ಕೂತ್ಕೊಂಡು ಕೇಳುವಂಥವ್ರು ಎಲ್ರಿಗೂ ಕೂಡ
ಅಂಥ ಒಂದು ಸಂಗಮ ಅಂತೂ ಆಗೇ ಇದೆಯಲ್ಲ. ಅದು ಎಲ್ರಿಗೂ ಆಗಿದೆ, ನನಗೊಬ್ಬನಿಗೆ ಆಗಿಲ್ಲ, ನಿಮಗೊಬ್ಬನಿಗೂ ಆಗಿಲ್ಲ, ಅನೇಕ ಜನರಿಗೂ ಎಲ್ರಿಗೂ ಆಗ್ತಾನೆ ಇದೆ, ಅನುಭವ ಇದ್ದೇ ಇದೆ. ಹಾಗಿರುವುದರಿಂದ ಅವರಿಗೆ ಅನುಗ್ರಹ ಆಗಿದೆ ಅಂತಲೇ ನನ್ನ ಅರ್ಥ. ಆದ್ದರಿಂದ ನಾವು ಆ ಸಾಧನೆ ಮಾರ್ಗದಲ್ಲಿ ಭರವಸೆ ಇಡಬಹುದು. ಹೀಗಿದು ಕರ್ಮಣಾತ್ವಧಮ ಪ್ರೋಕ್ತ ಅಂತ ಅನ್ನೋದಕ್ಕೆ ನಂದು ವಿಶ್ಲೇಷಣೆ. ಇಲ್ಲಿ ಕರ್ಮದಿಂದ ನೇರವಾಗಿ ಮಧ್ಯಮ ಪ್ರಸಾದ ಆಗ್ತದ, ಅಲ್ಲಿ ಸ್ವಲ್ಪ ವಿಶ್ಲೇಷಣೆ ಒಂದೊಂದಾಗಿ ಅದನ್ನು ನೋಡೋಣ. ಕರ್ಮ, ಮಧ್ಯಮ, ಅಧಮ ಪ್ರಸಾದ, ಮಧ್ಯಮ ಪ್ರಸಾದ, ಉತ್ತಮ ಪ್ರಸಾದ, ಹೀಗೆಲ್ಲ. ಕರ್ಮದಿಂದ ಮಧ್ಯಮ ಪ್ರಸಾದ ಆಗ್ತದೆ ಅಂತ ಏನು ಬಂತಲ್ಲ, ಕರ್ಮವನ್ನು ಮಾಡಿ ಕೇವಲ ಕರ್ಮವನ್ನು ಮಾಡಿದರೂ ಕೂಡ ಮಧ್ಯಮ ಪ್ರಸಾದ ಆಗ್ತದೆ ಇಲ್ಲ ಅಂತಲ್ಲ. ಇದನ್ನ ಎರಡು ರೀತಿಯಿಂದ ವಿಚಾರ ಮಾಡಬೇಕು. ರಾಜಸ ತಾಮಸರಾದವರು ಕೂಡ ಅವರು ಕರ್ಮವನ್ನು ಮಾಡಿದಾಗ ಅದರಿಂದ ಒಂದು ಸ್ವಲ್ಪ ಅಧಮ ಪ್ರಸಾದ ಆಗ್ತದೆ, ಭಗವಂತನ ಅಧಮ ಪ್ರಸಾದ. ಆದ್ದರಿಂದ ಅವರು ಮುಕ್ತರಾಗ್ತಾರೆ, ಸ್ವರ್ಗಲೋಕಕ್ಕೆ ಹೋಗಿ ಬರ್ತಾರೆ. ಇನ್ನು ಸಾತ್ವಿಕರಾದವರಿಗೆ ಕರ್ಮವನ್ನು ಮಾಡಿದ್ದಾರೆ, ಆದರೆ ಇನ್ನೂ ಶ್ರವಣ ಮನನಾದಿಗಳನ್ನು ಪ್ರಾರಂಭಿಸಿಲ್ಲ. ಆ ಕರ್ಮವನ್ನು ಮಾಡ್ತಾನೆ ಏನೂ ಅಧಿಕೃತವಾದ ಶ್ರವಣ ಮನನ ಧ್ಯಾನ, ಅದು ಅಧಿಕೃತ ಅಂತ ನಾನೇನು ಹೇಳಿದ್ರೆ ಫಾರ್ಮಲ್ ಶ್ರವಣ, ಫಾರ್ಮಲ್ ಮನನ, ಫಾರ್ಮಲ್ ಧ್ಯಾನ. ಫಾರ್ಮಲ್ ಅಂದರೆ ಹೇಗೆ ವಿದ್ಯುಕ್ತವಾಗಿ ಶ್ರವಣ ಮಾಡಬೇಕಿತ್ತೋ, ಹೇಗೆ ವಿದ್ಯುಕ್ತವಾಗಿ ಮನನ ಮಾಡಬೇಕಿತ್ತೋ, ಹೇಗೆ ವಿದ್ಯುಕ್ತವಾಗಿ ಧ್ಯಾನ ಮಾಡಬೇಕಾಗಿತ್ತೋ ಹಾಗೆ ಮಾಡಿಲ್ಲದೆ ಹೋದ್ರೂ ಕೇವಲ ಕರ್ಮವನ್ನು ಮಾಡ್ತಾನೆ ಒಂದು ಸ್ವಲ್ಪ ಏನೋ ಶ್ರವಣ ಆಗಿಬಿಡ್ತದೆ, ಒಂದು ಸ್ವಲ್ಪ ಏನೋ ಜ್ಞಾನ ಪ್ರಾಪ್ತ ಆಗಿಬಿಡ್ತದೆ. ಸಹಜ, ಅದು ಹಿಂದೆ ಸುತ್ತಮುತ್ತಲಿನ ಪರಿಸರ ಇತ್ಯಾದಿ ಕಾರಣದಿಂದಾಗಿ. ಆ ಥರ ಒಂದು ಕರ್ಮದಿಂದಲೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಜ್ಞಾನ ಬರೋದಿದೆ. ಆದ್ದರಿಂದ ಕರ್ಮದಿಂದ ಭಗವಂತನ ಅಧಮ ಪ್ರಸಾದ ಅಂದರೆ ಕರ್ಮದಿಂದಲೂ ಪ್ರಸಾದ ಆಗ್ತದೆ, ಕರ್ಮದಿಂದ ಉಂಟಾದ ಜ್ಞಾನದಿಂದಲೂ ಅಧಮ ಪ್ರಸಾದ ಆಗ್ತದೆ. ಅಂತೂ ಕರ್ಮದಿಂದಾಗಿ ಆದರೂ, ಕರ್ಮವನ್ನು ಮಾತ್ರ ಮಾಡಿದ್ರಿಂದಾಗಿ ಆದರೂ ಈ ಬರುವ ಜ್ಞಾನದಿಂದ ಏನೊಂದು ಪ್ರಸಾದ ಆಗ್ತದೆ, ಅದೆಲ್ಲ ಅಧಮ ಪ್ರಸಾದ ಅಂತಲೇ ನಾವು ತಿಳ್ಕೊಳ್ಬೇಕು. ಇದು ಮಧ್ಯಮ ಪ್ರಸಾದದ ಬಗ್ಗೆ ನಾವು ನಾಳೆ ನೋಡೋಣ. ಈ ಕರ್ಮದ ಬಗ್ಗೆ ನಾವು ತುಂಬ ಸ್ಪಷ್ಟವಾದಂಥ ದೃಷ್ಟಿಕೋನ ಹೀಗೆ ಇಟ್ಕೊಂಡಿರಬೇಕು. ಏಕೆಂದರೆ ಕರ್ಮದಿಂದ ಮಾಡಿದಾಗ ನೇರವಾಗಿ ಭಗವಂತನ ಪ್ರಸಾದ ಆಗುವುದಾಗಲಿ, ಕರ್ಮವನ್ನು ಮಾಡಿದಾಗ ಜ್ಞಾನ ಬಂದು ಸ್ವಲ್ಪ ಆದರೂ ಜ್ಞಾನ ಬಂದು ಅದರಿಂದ ಭಗವಂತನ ಪ್ರಸಾದ ಆಗುವುದಾಗಲಿ, ಇದೆಲ್ಲವೂ ಕೇವಲ ಮಧ್ಯಮ. ಇದೆಲ್ಲ ಕೇವಲ ಅಧಮ, ಇದು ಮಧ್ಯಮ ಅಲ್ಲ, ಅಧಮ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಇದೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಾಹಾಯ್ಯಕಾರಕಂ ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತು ಮಂಜಸ ಶಕ್ಯಂ ಬಹುತ್ವಾತ್ ಜ್ಞಾನಫಲಸ್ಯ ಬಹುತ್ವಾತ್ ಮೋಹನಾಯವ ಅಂತ. ಇದು ನಾವು ಎಲ್ಲ ಸಂದರ್ಭದಲ್ಲೂ ನೆನಪಿಟ್ಕೊಳ್ಬೇಕಾದಂಥ ಒಂದು ಶ್ಲೋಕ. ಕರ್ಮದ ಮಹತ್ವ ಎಂಥದ್ದು ಅಂದರೆ, ಯಥಾವತ್ ಕರ್ಮ ಕರ್ತು, ಯಾರು ಶಾಸ್ತ್ರೋಕ್ತವಾಗಿ ಕರ್ಮಗಳನ್ನು ಮಾಡ್ತಾನೆ ಅವನಿಗದು ಜ್ಞಾನಕ್ಕೆ ಸಹಾಯಕ ಆಗ್ತದೆ. ಅನ್ಯಥಾ ಕುರುವತಃ ಕರ್ಮ, ಬೇಕಾಬಿಟ್ಟಿಯಾಗಿ ಜ್ಞಾನಪೂರ್ವಕವಾಗಿ ಅಥವಾ ವಿಧಿಪೂರ್ವಕವಾಗಿ ಮಾಡದೆ ಹೋದರೆ ಅನ್ಯಥಾ ಕುರುವತಃ ಕರ್ಮ ನಿರಯಾಯ ಭವಿಷ್ಯತೆ, ಅದು ನರಕಕ್ಕೆ ಕಾರಣ ಆಗ್ತದೆ. ಇದು ಕರ್ಮ ನಮಗೆ ಹೇಗೆ ಜ್ಞಾನಕ್ಕೆ ಸಹಾಯಕ ಅಂತ ಅನ್ನೋದಕ್ಕೊಂದು ವಿವರಣೆ. ಹೀಗೆ ಕರ್ಮಕ್ಕೊಂದು ಮಹತ್ವ ಇದೆ, ಯಾಕಂದ್ರೆ ಜ್ಞಾನಕ್ಕೆ ಸಹಾಯಕ ಆದ್ರಿಂದ. ಆದರೆ ಆ ಜ್ಞಾನ ಬರಬೇಕಾದ್ರೆ, ಸರಿಯಾದ ಜ್ಞಾನ ಬರಬೇಕಾದ್ರೆ ಶ್ರವಣ ಮನನ ಧ್ಯಾನಗಳನ್ನು ಮಾಡಬೇಕು. ಅದೇ ಇರಲಿ. ಕೆಲವು ಕಡೆ ಕರ್ಮವನ್ನು ಬೈತಾರಲ್ಲ, ತಥಾಪಿ ಕರ್ಮ ನಿಂದಂತಿ. ಯಾಕೆ ಕರ್ಮವನ್ನು ನಿಂದನೆ ಮಾಡ್ತಾರೆ? ಕರ್ಮ ಅನ್ನೋದು ನಾಸ್ತ್ಯ ಕೃತಃ ಕೃತೇನ, ಶಾಶ್ವತವಾದ ಮೋಕ್ಷವು ಅದು ಕೃತೇನ, ಈ ಕರ್ಮದಿಂದ ಸಿಗೋದಿಲ್ಲ ಅಂತ ಹೀಗೆಲ್ಲ ಕರ್ಮವನ್ನು ನಿಂದನೆ ಮಾಡ್ತಾರಲ್ಲ, ಯಾಕೆ? ಕರ್ಮಕ್ಕೊಂದು ಮಹತ್ವ ಇದೆ, ಅದು ಜ್ಞಾನಕ್ಕೆ ಸಹಾಯಕ ಅಂದಮೇಲೆ ಕರ್ಮವನ್ನು ನಿಂದಿಸುವುದು ಯಾಕೆ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ನಯತಃ ಕರ್ತು ಮಂಜಸ ಶಕ್ಯಂ, ಇದು ತುಂಬ ಮಹತ್ವದ್ದು. ನಮ್ಮ ಮಡಿ ಮೈಲಿಗೆಗಳು, ನಮ್ಮ ಸಂಧ್ಯಾ ವಂದನೆ, ದೇವ್ರ ಪೂಜೆಯಿಂದ ಹಿಡಿದು ಅಶ್ವಮೇಧ ಆಗೋ ತನಕ ನಾವೇನೇ ಮಾಡ್ಲಿಕ್ಕೆ ಹೊರಟ್ರು ಇವು ಯಾವ ಕರ್ಮವನ್ನು ನಾವು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕರ್ಮದಗ್ಗೆ ನಮಗಿರುವಂಥ ಇತಿಮಿತಿ. ಕರ್ಮಯೋಗಿಗಳು ನಾವು ಮನುಷ್ಯರು, ಕರ್ಮ ಬಿಟ್ಟು ನಮ್ಗೆ ಪ್ರಾರಬ್ಧ ಇದೆ, ಆದರೆ ಕರ್ಮವನ್ನು ನಮಗೆ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಕರ್ತು ಮಂಜಸ ಶಕ್ಯಂ. ಮತ್ತೆ ಈ ಕರ್ಮವನ್ನು ನಿಂದನೆ ಮಾಡ್ಲಿಕ್ಕೆ ಇದು ಕಾರಣ. ಕರ್ಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ, ಅದನ್ನು ನೆಚ್ಕೋಬೇಡಿ ಅಂತ. ಇನ್ನೊಂದು ಬಹುತ್ವಾತ್ ಜ್ಞಾನ ಫಲಸ್ಯ. ಇನ್ನೊಂದು ಬಹುತ್ವಾದ ಜ್ಞಾನದ ಫಲ ಅಂತ ಅನ್ನೋದು ಬಹು ಆದ್ದರಿಂದ, ಕರ್ಮದ ಫಲ ಅನ್ನೋದು ಅಲ್ಪ ಆದ್ದರಿಂದ ಆ ಕರ್ಮವನ್ನು ನಿಂದನೆ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ
ಫಲ ಅಂದ್ರೇನು? ಪ್ರಸಾದವೇ ಫಲ. ಪ್ರಸಾದ ಮತ್ತು ಪ್ರಸಾದದಿಂದ ಸಿಗುವ ಲೋಕ ಅದೇ ಫಲ. ಬಹುತ್ವಾದ ಜ್ಞಾನ ಫಲಸ್ಯ. ಜ್ಞಾನದ ಫಲ ಅಂತ ಅನ್ನೋದು ಬಹು, ಕರ್ಮದ ಫಲ ಅಂತ ಅನ್ನೋದು ಅಲ್ಪ. ಈ ಕರ್ಮದ ಫಲ ಅಂದ್ರೆ ಕರ್ಮದಿಂದ ಕರ್ಮಾಚರಣೆ ಮಾಡಿ ಸಿಗುವಂಥ ಲೋಕಗಳು ಅಥವಾ ಭಗವಂತನ ಪ್ರಸಾದ ಅಥವಾ ಒಂದು ಸ್ವಲ್ಪ ಅಲ್ಪ ಜ್ಞಾನ ಬಂದ್ರೂ ಕೂಡ ಶ್ರವಣ ಮನನಾದಿಗಳಿಂದ ಏನು ಎಷ್ಟು ಜ್ಞಾನ ಬರ್ತದೋ ಅಷ್ಟು ಫಾರ್ಮಲ್ ಶ್ರವಣ ಮನನ ಧ್ಯಾನದಿಂದ ಎಷ್ಟು ಜ್ಞಾನ ಬರ್ತದೋ ಅಷ್ಟು ಜ್ಞಾನ ಈ ಕರ್ಮದಿಂದ ಬರುವುದೇ ಇಲ್ಲ. ಆದ್ರಿಂದ ಕರ್ಮದ ಫಲ ಬಹಳ ಕಡಿಮೆ ಅಂತ ಹೇಳೋದು. ಕರ್ಮದಿಂದ ಏನು ಸಿಕ್ಕರು, ಕರ್ಮದಿಂದ ಜ್ಞಾನ ಸಿಕ್ಕರು, ಕರ್ಮದಿಂದ ಲೋಕ ಸಿಕ್ಕರು, ಕರ್ಮದಿಂದ ಭಗವಂತನ ಪ್ರಸಾದವೇ ಆದರೂ ಇದೆಲ್ಲವೂ ಕೂಡ ಅಲ್ಪ. ಅದರಿಂದಲೂ ಕರ್ಮವನ್ನು ನಿಂದಿಸ್ತಾರೆ ಶಾಸ್ತ್ರದಲ್ಲಿ. ಇನ್ನೊಂದು ಕೊನೆಯದ್ದಾಗಿ ಮೋಹನಾಯ, ಕರ್ಮವನ್ನು ನೆಚ್ಕೋಬೇಡ್ರಿ ಅಂತ ಎಲ್ಲಾದ್ರೂ ಹೇಳಿಬಿಟ್ರೆ ಅದ್ರ ತಾತ್ಪರ್ಯ ಏನು ಅಂದ್ರೆ ಕೆಲವರಿಗೆ ಶಾಸ್ತ್ರಕಾರರಿಗೆ ಮೋಹನಾಯ, ಅಜ್ಞಾನಿಗಳನ್ನ ಮೋಹಕ್ಕೆ ಗುರಿಪಡಿಸುವಂತ ಉದ್ದೇಶವೂ ಇರ್ತದೆ. ಅಂಥವ್ರು ಕೆಲವರು ವಾಕ್ಯಗಳನ್ನು ಓದಿ ನಾವು ಕರ್ಮಗಳನ್ನು ಮಾಡಬೇಕಾಗಿಲ್ಲ, ಜ್ಞಾನ ಮಾರ್ಗದಲ್ಲಿ ಮಾತ್ರ ಇದ್ರೆ ಸಾಕು ಅಂತ ಕರ್ಮವನ್ನೆಲ್ಲ ಬಿಟ್ಟು ಭ್ರಷ್ಟರಾಗಿ ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಂತಃಕರಣ ಶುದ್ಧಿಯೇ ಬರೋದಿಲ್ಲ, ಕಾಮಕ್ರೋಧ ಇತ್ಯಾದಿಗಳು ಹೋಗೋದೇ ಇಲ್ಲ. ಆದ್ರಿಂದ ಮೋಹಕ್ಕೊಳಗಾಗ್ತಾರೆ, ವಿದ್ಯುಕ್ತ ಕರ್ಮಗಳನ್ನು ಬಿಡ್ತಾರೆ. ಆದ್ರಿಂದ ಕರ್ಮದಿಂದ ಸಿಗುವ ಪ್ರಸಾದವೂ ಸಿಗಲಿಲ್ಲ, ಶುದ್ಧವಾದ ಜ್ಞಾನವೂ ಬರಲಿಲ್ಲ ಅಂತ ಆಗಿಬಿಡ್ತದೆ. ಆದ್ರಿಂದ ಸಾಧಕರಾದವರು ಫಿಲ್ಟರ್ ಆಗಿ ಮೇಲೆ ಹೋಗ್ಬೇಕು. ಅನೇಕ ಇಂಥ ಸಮಸ್ಯೆಗಳನ್ನು ಎದುರಿಸಿಯೇ ಹೋಗ್ಬೇಕು ಅವರು. ಶುದ್ಧವಾದ ಜ್ಞಾನ ಬರಬೇಕಾದ್ರೆ ಆ ಕರ್ಮವನ್ನು ನಿಂದನೆ ಮಾಡುವುದು ತಾತ್ಪರ್ಯ ಏನು ಅಂತ ಅನ್ನೋದನ್ನ ಅವ್ರು ಸರಿಯಾಗಿ ತಿಳ್ಕೋಬೇಕು ಅಂತ ಅನ್ನೋದು ಶಾಸ್ತ್ರಕಾರರ ಉದ್ದೇಶ ಆಗಿರ್ತದೆ. ಇದನ್ನು ಕೂಡ ತಿಳ್ಕೊಳ್ಬೇಕು. ಕರ್ಮವನ್ನು ನಿಂದನೆ ಮಾಡಿದಿರಿ, ಕರ್ಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಿರಿ, ಜ್ಞಾನವನ್ನಾದರೂ ಸರಿಯಾಗಿ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ಜಿಜ್ಞಾಸೆ ನಾವು ಬರ್ಬೋದು. ಅದಕ್ಕೆ ನನ್ನ ಉತ್ತರ ಏನಂದ್ರೆ, ಹರಿ ಸರ್ವೋತ್ತಮ, ಜಗತ್ ಸತ್ಯ, ಜೀವರೆಲ್ಲರೂ ಭಿನ್ನರು ಅಂತ ಒಂದು ತೀರಾ ಸಂಕೀರ್ಣವಾದ ಸ್ವಲ್ಪ ಜ್ಞಾನವೂ ಬಂತು. ಇಷ್ಟು ಜ್ಞಾನವನ್ನಾದರೂ ನಾವು ಸರಿಯಾಗಿ ತಿಳ್ಕೋಬಹುದು. ಜೀವರು ಭಿನ್ನರು, ತಾರತಮ್ಯ ಹೇಗೆ ಅಂತ ಪ್ರಶ್ನೆ ಬಂದಾಗ ಅನೇಕ ಪ್ರಶ್ನೆಗಳು ಮತ್ತು ಅವಾಂತರ ಜಿಜ್ಞಾಸೆಗಳು ಆ ಕಡೆ ಇರಲಿ. ಒಂದು ಸ್ಥೂಲವಾಗಿ ಆದರೂ ಹರಿ ಸರ್ವೋತ್ತಮ, ಅವನು ಆ ಆತ್ಮ ಹರಿಹಿ ಬ್ರಹ್ಮ, ಇಷ್ಟೆಲ್ಲ ಸ್ಥೂಲವಾಗಿ ಆದರೂ ನಾವು ಸ್ವಲ್ಪ ಜ್ಞಾನವನ್ನಾದರೂ ಸ್ವಚ್ಛವಾದ ಜ್ಞಾನವನ್ನು ಪಡ್ಕೋಬಹುದು. ಆದರೆ ಸ್ವಲ್ಪ ಕರ್ಮವನ್ನಾದರೂ, ಒಂದು ಸಂಧ್ಯಾವಂದನೆಯನ್ನಾದರೂ ಪೂರ್ಣವಾಗಿ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಇದು ನಾವೇ ಮಾಡುವ ಕರ್ಮಕ್ಕೆ ನಾವೇ ಸಂಪಾದನೆ ಮಾಡುವ ಜ್ಞಾನವನ್ನು ಹೋಲಿಸಿದ್ರೆ ನಮ್ಮ ಜ್ಞಾನ ಹೆಚ್ಚಿಂದಾಗ್ತದೆ. ಬೇರೆಯವ್ರ ಜ್ಞಾನಕ್ಕೆ ನಾವು ಹೋಲಿಸೋದು ಬೇಡ. ಯಾರು ಜ್ಞಾನಯೋಗಿಗಳು ಮತ್ತು ಭಕ್ತಿಯೋಗಿಗಳು ಅಂತ, ಇದು ನನ್ನ ವಿಶ್ಲೇಷಣೆ ಅದಕ್ಕೆ ಸಂಬಂಧಪಟ್ಟಂತೆ. ನಾವು ಗಳಿಸಬಹುದಾದ ಜ್ಞಾನಕ್ಕೆ ಹೋಲಿಸಿದ್ರೆ ನಾವು ಮಾಡಬಹುದಾದ ಕರ್ಮ ಅಂತನ್ನೋದು ಅದು ಅಪರಿಪೂರ್ಣ, ಅದನ್ನು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸ್ವಲ್ಪ ಆದರೂ ಜ್ಞಾನವನ್ನು, ಎಷ್ಟೋ ನಾವು ಬೇರೆ ಅಜ್ಞಾನ ಇರ್ತದೆ, ಭ್ರಾಂತಿ ಇರ್ತದೆ, ಅದು ಬೇರೆ ವಿಚಾರ. ಸ್ವಲ್ಪ ಆದರೂ ಜ್ಞಾನವನ್ನು ನಾವು ಸ್ವಚ್ಛವಾದ ಜ್ಞಾನವನ್ನು ಗಳಿಸಬಹುದು. ಆದರೆ ಸ್ವಲ್ಪವಾದರೂ ಕರ್ಮವನ್ನು, ಶುದ್ಧವಾದ ಕರ್ಮವನ್ನು ಮಾತ್ರ ಮಾಡುವುದು ಸಾಧ್ಯ ಆಗೋದಿಲ್ಲ. ಕರ್ಮಯೋಗಿಗಳಾದರೂ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಇದು ಕರ್ಮದಿಂದ ಸಿಗುವ ಅಧಮ ಪ್ರಸಾದದ ಬಗ್ಗೆ ನನ್ನ ವಿಶ್ಲೇಷಣೆ. ಮಾನಸಾಪರೋಕ್ಷ ಆದಮೇಲೆ ಸ್ವರೂಪಾಪರೋಕ್ಷ ಆಗಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಒಂದು ಪ್ರಶ್ನೆ. ಅದು ಎಲ್ಲರಿಗೂ ಒಂದೇ ಉತ್ತರ ಇರೋದಿಲ್ಲ. ಅದಕ್ಕೆ ಸಾಧಕರು ಬೇರೆ ಬೇರೆ ತರಗತಿಯವರು ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಕಾಲದಲ್ಲಿ ಆಗ್ತದೆ. ಯಾಕೆಂದ್ರೆ ಮಾನಸಾಪರೋಕ್ಷ ಆದ್ಮೇಲೆ ಸ್ವರೂಪಾಪರೋಕ್ಷ ಆದ್ಮೇಲೆ ಸ್ವರೂಪ ಜ್ಞಾನದ ಸಮ್ಯಕ್ ಗತಿ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯ ಇದೆ. ಸ್ವರೂಪ ಜ್ಞಾನ ಬಂದ ಮೇಲೆ ನಮಗೆ ಶ್ರವಣ ಮನನ ಧ್ಯಾನಗಳಲ್ಲಿ ನಿಜವಾದ ಆಸಕ್ತಿ ಮೂಡುವುದು ಆವಾಗಂತೆ ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿದೆ. ಆದ್ರಿಂದ ನಿಜವಾದ ಆಸಕ್ತಿ ಮೂಡಬೇಕು, ವಾಸ್ತವಿಕವಾದ ಶ್ರವಣ ಮನನ ಧ್ಯಾನಗಳು ಆಗ ಪ್ರಾರಂಭ ಕಾಣಬೇಕು. ಅದು ಅವಾಗ ಸಾಧನೆ ಪ್ರಾರಂಭ ಏನು ಕಂಡಿರ್ತದಲ್ಲ, ಅದು ಕಂಡ ಮೇಲೆ ಅವನು ಮತ್ತಷ್ಟು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿದ ಮೇಲೆ ಅವನಿಗೆ ಕೆಲವರು ಉತ್ತಮ ಅಧಿಕಾರಿಗಳಿಗೆ ಇನ್ನೂ ವಿಳಂಬ ಆಗ್ತದೆ, ಸಾಮಾನ್ಯ ಅಧಿಕಾರಿಗಳಿಗೆ ಬೇಗ ಆಗ್ತದೆ ಅಂತ ಈಗ ತಿಳ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.